ಸರ್, ಈಗ ಮಹಾರಾಷ್ಟ್ರ ಸರ್ಕಾರದವರು ಮಹಾರಾಷ್ಟ್ರ ಸರ್ಕಾರದವರು ತಮ್ಮ ಅನುದಾನದಲ್ಲಿ ಬೆಳಗಾವಿಯಲ್ಲಿ ಒಂದು ಭವನವನ್ನ ಕಟ್ತಾ ಇದ್ದಾರೆ. ಭಾರತದ ಒಕ್ಕೂಟದ ವ್ಯವಸ್ಥೆಯನ್ನ ಗಾಳಿಗೆ ತೂರಿ ಅವರು ತಮ್ಮ ಅನುದಾನದಲ್ಲಿ ಬೆಳಗಾವಿಯಲ್ಲಿ ಭವನ ಕಟ್ಟೋದು, ಇಲ್ಲಿ ಜನರಿಗೆ ವಿಮಾ ಸೌಲಭ್ಯ. ನಾವು ಈಗ ಡೆಲ್ಲಿನಲ್ಲಿ ಹೋಗಿ ಕಟ್ಟಿದ್ವು ಒಂದು ಹೊಸ ಬಿಲ್ಡಿಂಗ್ ಉದ್ಘಾಟನೆ ಮಾಡೋದು. ಆಸ್ತಿ ಸಂಪಾದನೆ ಮಾಡಲಿಕ್ಕೆ, ತಿರುಗಾಡಲಿಕ್ಕೆ ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅವಕಾಶಗಳಿದ್ದಾವೆ, ಸಂವಿಧಾನದಲ್ಲಿ ಅವಕಾಶ. ಹಾಗಂತೇಳಿ ನಮ್ಮ ಜಾಗನ ಆಕ್ರಮಿಸ್ಕೊಳಕ್ ಬರಲ್ಲ ಅವರು. ನೋಡಪ್ಪ, ಕೇಳಿ, ಇಲ್ಲಿ ನಾವು ಮರಾಠಿಗರನ್ನ ಕರ್ನಾಟಕದಲ್ಲಿ ಇದೆಯಲ್ಲ, ಬೆಳಗಾವಿ ಇದೆಯಲ್ಲ, ಬೆಳಗಾವಿನ ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ. ಗೊತ್ತಾಯ್ತಾ? ತಿಳ್ಕೊ ಸರಿಯಾಗಿ. ಸರ್, ಈಗ ಮಹಾರಾಷ್ಟ್ರ ಸರ್ಕಾರದವರು ತಮ್ಮ ಅನುದಾನದಲ್ಲಿ ಬೆಳಗಾವಿಯಲ್ಲಿ ಒಂದು ಭವನವನ್ನ ಕಟ್ತಾ ಇದ್ದಾರೆ. ಭಾರತದ ಒಕ್ಕೂಟದ ವ್ಯವಸ್ಥೆಯನ್ನ ಗಾಳಿಗೆ ತೂರಿ ಅವರು ತಮ್ಮ ಅನುದಾನದಲ್ಲಿ ಬೆಳಗಾವಿಯಲ್ಲಿ ಭವನ ಕಟ್ಟೋದು, ಇಲ್ಲಿ ಜನರಿಗೆ ವಿಮಾ ಸೌಲಭ್ಯ. ನಾವು ಈಗ ಡೆಲ್ಲಿನಲ್ಲಿ ಹೋಗಿ ಕಟ್ಟಿದ್ವು ಒಂದು ಹೊಸ ಬಿಲ್ಡಿಂಗ್ ಉದ್ಘಾಟನೆ ಮಾಡೋದು. ಆಸ್ತಿ ಸಂಪಾದನೆ ಮಾಡಲಿಕ್ಕೆ, ತಿರುಗಾಡಲಿಕ್ಕೆ ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅವಕಾಶಗಳಿದ್ದಾವೆ, ಸಂವಿಧಾನದಲ್ಲಿ ಅವಕಾಶ. ಹಾಗಂತೇಳಿ ನಮ್ಮ ಜಾಗನ ಆಕ್ರಮಿಸ್ಕೊಳಕ್ ಬರಲ್ಲ ಅವರು. ನೋಡಪ್ಪ, ಕೇಳಿ, ಇಲ್ಲಿ ನಾವು ಮರಾಠಿಗರನ್ನ ಕರ್ನಾಟಕದಲ್ಲಿ ಇದೆಯಲ್ಲ, ಬೆಳಗಾವಿ ಇದೆಯಲ್ಲ, ಬೆಳಗಾವಿನ ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ. ಗೊತ್ತಾಯ್ತಾ? ತಿಳ್ಕೊ ಸರಿಯಾಗಿ.